ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಚಿಕನ್ ಮೆಜೆಸ್ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಯಲ್ವ, ಒಂದೊಂದು ಪೀಸ್ ಹೆಂಗೆ ಕಾಣ್ತಿದ್ದೆಲ್ವ, ಶೈನಿಂಗ್ ಆಗಿ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಲ್ವಾ. ಅಷ್ಟೇ ಟೇಸ್ಟಿ, ಇಟ್ಸ್ ವೆರಿ ಈಸಿ, ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಈ ಚಿಕನು. ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ನೋಡಿ, 1 kg ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡಿರೋದು ಮತ್ತು ಬೋನ್ಲೆಸ್ ಚಿಕನ್ ಇದು. ಇದನ್ನು ಒಂದೊಂದು ಫಿಂಗರ್ ಸೈಜಷ್ಟು ಆ ಪೀಸ್ನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ತೊಳೆದು ಹಿಂಡ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಆಮೇಲೆ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಆಯಿತಾ, ಕಾರ್ನ್ಫ್ಲೋರ್ 2 ಸ್ಪೂನ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1/4 ಸ್ಪೂನು ಅರಿಶಿನ ಪುಡಿ, ಆಮೇಲೆ 1 ಸ್ಪೂನು ಪೆಪ್ಪರ್ ಪೌಡರ್, ಅದು ಕರಿಮೆಣಸಿನ ಪುಡಿ, ಹಾಗೆ ಗರಂ ಮಸಾಲ ಪೌಡ್ರು 1/2 ಸ್ಪೂನು. ಇದೆಲ್ಲ ನಾನು ಮನೇಲೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಇದನ್ನು ಮಾಡಿಟ್ಕೊಳ್ಳಿ. ಕುಕ್ಕಿಂಗ್ ಮಾಡೋದು ಭಾಳ ಈಸಿ ಆಗ್ತದೆ. ಆಗ ರುಚಿಗೆ ತಕ್ಕಷ್ಟು ಉಪ್ಪು, ಆಯಿತಾ, 1 ಮೊಟ್ಟೆ, ಎಗ್ಗು 1, ಅದನ್ನು ಒಡೆದಾಕಿ ನಮಗೆ ಮಿಕ್ಸಿಂಗ್ ಬೇಕು, ಬೇರೆ ಏನು ಹಾಕೋ ಆಗಿಲ್ಲ. ಹಾಗೆ ಡ್ರೈಯಾಗಿ ಅದನ್ನು ಚೆಂದ ಕೈಯಲ್ಲಿ ಮಿಕ್ಸ್ ಮಾಡಿ. ನೋಡಿ, ಮಿಕ್ಸಿಂಗು ಈ ಥರ ರೆಡಿ ಆಯಿತು. ಆಯಿತಾ, ಈಗ ಒಂದು ಬಾಣಲಿಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಇದನ್ನು ಒಂದೊಂದೇ ಪೀಸು ಉದ್ದುದ್ದಕ್ಕೆ ಹಾಕ್ಕೊಟ್ಬಿಟ್ಟು ಡೀಪ್ ಫ್ರೈ ಮಾಡಿ ತೆಗಿಬೇಕು. ತುಂಬ ಈಸಿ, ಬೇಗ ಆಗುತ್ತೆ ಮತ್ತು ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ಟೇಸ್ಟ್ ಮಾಡಬೇಡಿ ಮನೆಯಲ್ಲಿ, ಬೇರೆ ಬೇರೆ ಟೇಸ್ಟ್ ಆಗುವಾಗ ಒಂದು ಅಡುಗೆ ಮಾಡಲಿಕ್ಕೆ ನಮಗೂ ಖುಷಿ, ಊಟ ಮಾಡೋರು ನಿಮಗೂ ತಿನ್ನಲಿಕ್ಕೆ ಖುಷಿ ಅನಿಸ್ತದೆ. ನೋಡಿ, ಈ ಥರ ಫ್ರೈ ಮಾಡಿ ತಗೊಳ್ಳಿ. ಒಂದು ಬ್ರೌನ್ ಕಲರ್ ಬರ್ತದೆ, ಹಂಗೆ ಬರುವಾಗ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಎಲ್ಲವನ್ನು ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಬೇಕು ಅಂತ ಹೇಳ್ತೀನಿ. ಅದೇ ಆಯಿಲ್ ಏನಾದರೂ ಜಾಸ್ತಿ ಇದ್ದರೆ ಸ್ವಲ್ಪ ತೆಗೆದು ಬಿಡಿ. ಮತ್ತು ಅದೇ ಆಯಿಲಲ್ಲಿ ಹಸಿಮೆಣ್ಸಿನ್ಕಾಯಿ, ಒಂದು 5 ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಉಂಡೆ ಬೆಳ್ಳುಳ್ಳಿ, ಮೀನ್ಸ್ ಒಂದು 10-15 ತೊಳೆ ಇತ್ತು, ಅದನ್ನು ಕೂಡ ಮಧ್ಯೆ ಮಧ್ಯೆ ಕಟ್ ಮಾಡಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಇದಿಷ್ಟನ್ನು ಚೆನ್ನಾಗಿ ಬಾಡಿಸಿ ಚೆನ್ನಾಗಿ ಬಾಡಲಿ ಅದು. ಆಮೇಲೆ ಅಲ್ಲಿ ಕೂಡ ನಾವು ಆಲ್ರೆಡಿ ಚಿಕನ್ಗೆ ಉಪ್ಪು ಹಾಕಿದ್ದೀವಿ, ಇಲ್ಲಿ ನೋಡಿ ಹಾಕಿ, ಬೇಕಾದರೆ ಆಮೇಲೆ ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕಿ ಮತ್ತು ಒಂದು 1/2 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, 1/2 ಟೇಬಲ್ ಸ್ಪೂನು ಧನಿಯಾ ಪುಡಿ, ಆಮೇಲೆ 1/4 ಸ್ಪೂನು ಪೆಪ್ಪರ್ ಪೌಡರು, ಕರಿಮೆಣಸಿನ ಪುಡಿ, ಮತ್ತು ಗರಂ ಮಸಾಲ 1/2 ಸ್ಪೂನು, ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಮಾಡೋವಾಗಲೇ ಒಳ್ಳೆ ಘಮ ಬರ್ತಾ ಇರುತ್ತೆ, ಅಂಥ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಆ ಪೆಪ್ಪರ್ದೆಲ್ಲ ಒಳ್ಳೆ ಸ್ಮೆಲ್ ಬರುತ್ತೆ. ಆ ಟೈಮಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಕರ್ಡ್ ಹಾಕ್ಕೊಳ್ಳಿ. ಮೊಸರು ಹಾಕ್ತಿದ್ದೀನಿ, ಕರ್ಡ್ ಹಾಕ್ಕೊಳ್ಳಿ. ಈಗ ಅದೊಂಥರ ಗ್ರೇವಿ ಥರ ಆಯಿತು ನೋಡಿ. ಈಗ 1 ಟೇಬಲ್ ಸ್ಪೂನು ಸೋಯಾ ಸಾಸ್, ಅದು 1 ಟೇಬಲ್ ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿ. ನೋಡಿ, ಕಲರೇ ಚೇಂಜ್ ಆಗೋಯ್ತು ನೋಡಿ. ಇದು ಹಿಂಗಾದಾಗ ಎಂಥ ಒಳ್ಳೆ ಕಲರ್ ಅಲ್ವಾ. ಈ ಥರ ಟೈಮಲ್ಲಿ ಆ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಯಾವಾಗಲೂ ಹೇಳ್ತೀನಿ ನಾನು, ಕುಕ್ಕಿಂಗಲ್ಲಿ ಮೇಲೆ ಎಣ್ಣೆ ಬಿಟ್ಕೊಳ್ತು ಅಂದರೆ ಅದು ಪರ್ಫೆಕ್ಟಾಗಿ ಆಗಿದೆ ಅಂತೇಳಿ ಅರ್ಥ. ಈಗ ಫ್ರೈ ಮಾಡಿದಂಥ ಚಿಕನ್ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಚಿಕನ್ ರೆಡಿ ಆಯಿತು, ಚಿಕನ್ ಮೆಜೆಸ್ಟಿಕ್ ರೆಡಿ ಆಯಿತು. ಹಸಿಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ. ಈ ಚಿಕನ್ ಜೊತೆಗೆ ಆ ಮೆಣಸಿನ್ಕಾಯಿನೂ ತಿನ್ನಿ, ಭಾಳ ಚೆನ್ನಾಗಿರುತ್ತೆ, ಬಹಳ ರುಚಿಯಾಗಿರುತ್ತೆ ಮತ್ತು ಈಸಿ ಅಲ್ವಾ ಮಾಡಲಿಕ್ಕೆ. ಎಷ್ಟು ಬೇಗ ಆಯ್ತಲ್ವ. ನನಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.